ಭೈರಭ್ಯಂತರ ಕಿರಿಯಾ ರವೋ ಭವ ಕಾರಣ ಪರಣ ಸಪ್ತಂ ನಾನಸ್ಯ ಜನ್ಮ ಜೀವೋತ್ತಂ ಪರಮಂ ಸನ್ನ ಚಾರಿತ್ರಂ. ಸಂಸಾರದ ಕಾರಣಗಳನ್ನು ನಷ್ಟ ಮಾಡಲು ಜ್ಞಾನಿ ಪುರುಷನ ಯಾವ ಬಾಹ್ಯ ಮತ್ತು ಅಭ್ಯಂತರ ಕ್ರಿಯೆಗಳನ್ನು ತಡೆಯುವುದೆಯೋ ಅದಕ್ಕೇನಂತಾರು ಜಿನೇಂದ್ರ ಭಗವಾನರ ಮೂಲಕ ಹೇಳಲಾಗುವ ಉತ್ಕೃಷ್ಟ ನಿಶ್ಚಯ ಸಮ್ಯಕ್ತವಾಗಿದೆ. ಇಲ್ಲಿ ಎರಡು ಪ್ರಕಾರ ಹೇಳ್ತಾರೆ, ಒಂದು ಯಾವಾಗ ಒಂದು ನಿಶ್ಚಯ. ಭವ ಕಾರಣ ಅಂತಂದ್ರೆ ಸಂಸಾರದ ಕಾರಣಗಳನ್ನು ನಾಶ ಮಾಡಲು. ಸಂಸಾರದ ಕಾರಣಗಳು ಬಹಳಷ್ಟು ಇರ್ತಾವೆ, ಬಹಳಷ್ಟು ನಿಮಿತ್ತಗಳು ಇರ್ತಾವೆ. ಅವನ್ನೆಲ್ಲವನ್ನು ಸಂಸಾರದ ಜೀವ ರಕ್ಷಣೆ ಮಾಡೋ ಸಲುವಾಗಿ ಅವನಿಗೆ ಯಾವಾಗ ನೈದಿಂದ ಏನು ಮಾಡಬೇಕು, ಎಲ್ಲಿ ಇಡಬೇಕು ವಸ್ತು ಅಲ್ಲೇ ಇಡಬೇಕು. ಯಾವ ವಸ್ತು ಮೂಲೆಗೆ ಇಡಬೇಕು ಅಲ್ಲೇ ಇಡಬೇಕು. ಯಾವ ವಸ್ತು ಅಡುಗೆ ಮನೆಗೆ ಇಡಬೇಕು ಅಡುಗೆ ಮನೆಗೆ ಇಡಬೇಕು. ಯಾವ ವಸ್ತು ಬೆಡ್ರೂಮ್ ಮೇಲೆ ಇಡಬೇಕು ಅಲ್ಲೇ ಇಡಬೇಕು. ಯಾವ ವಸ್ತು ನಾಗೊಂದಿ ಮೇಲೆ ಇಡಬೇಕು ಸಜ್ಜ ಏನಂತೀರಿ ಅಲ್ಲೇ ಇಡಬೇಕು. ಅಂದ್ರೆ ವಸ್ತು ಬೇರೆ ಬೇರೆ ಕಡೆ ಇರಬಾರ್ದು. ಸಂಸಾರದಲ್ಲಿ 108 ವಿಚಾರಗಳು ಬರ್ತಿರ್ತಾವೆ. ಅಂದ್ರೆ ಒಂದ್ಸಲ ನಿಮ್ಗೆ ಅವು ಕೈ ಇಟ್ಟರೆ ಕಣ್ಣು ಮುಚ್ಕೊಂಡು ಹೋದ್ರು ಏನು ಸಿಗಬೇಕು, ವಸ್ತುಗಳು ಸಿಗ್ಬೇಕ ಅದಲ್ಲ. ಹಂಗೆ ಸಂಸಾರದಲ್ಲಿ ಇದ್ಕೊಂಡು ಜ್ಞಾನಿ ಪುರುಷ ಬಾಹ್ಯ ಅಭ್ಯಂತರ ಕ್ರಿಯೆಗಳನ್ನು ಅವನೇನು ಮಾಡ್ತಾನೆ, ಸಂವರ ಮಾಡ್ಕೊಂತ. ಆಮೇಲೆ ಚಾರಿತ್ರ ಪಾಲನೆ, ಏಕದೇಶ ಚಾರಿತ್ರ ಪಾಲನೆ ಮಾಡ್ಬೇಕಂದ್ರೆ ಜಿನೇಂದ್ರ ಭಗವಂತರು ನಿಶ್ಚಯದಿಂದ ಸಮ್ಯಕ್ ಚಾರಿತ್ರವನ್ನು ತಿಳಿಸ್ತಾರೆ. ಬಾಹ್ಯ ಅಭ್ಯಂತರ ಕ್ರಿಯೆ ನಿರೋಧದಿಂದ ಆತ್ಮನ ವಿಶುದ್ಧಿಗೆ ನಿಶ್ಚಯ ಚಾರಿತ್ರ. 4 ಗತಿಗಳಲ್ಲಿ ಸುತ್ತುವುದು ಸಂಸಾರ ಅಂತ ಹೇಳ್ತಾರೆ. ಅದನ್ನು ಬಾಹ್ಯ ಅಭ್ಯಂತರ ಕ್ರಿಯೆಗಳನ್ನು ಸಂಸಾರಕ್ಕೆ ಕಾರಣವಾಗಿದೆ. ಅದಕ್ಕೆ ನಾವೇನು ಮಾಡಬೇಕು, ಆ ಕಾರಣಕ್ಕೆ ಗುರಿ ಆಗಬಾರ್ದು. 4 ಗತಿಗಳಂತ ಶ್ರೇಷ್ಠವಾದಂಥ ಗತಿ ಮನುಷ್ಯ ಗತಿಯಲ್ಲಿ ಇದ್ಕೊಂಡು ಸಂಸಾರವನ್ನು ಕಡಿಮೆ ಮಾಡಬೇಕು. ಬಾಹ್ಯ ಕ್ರಿಯಾ ಕಾಯಿಕ ವಾಚನಿಕ ಕ್ರಿಯೆಗಳು ಹಿಂಸೆ, ಸುಳ್ಳು, ಕಳ್ಳತನ, ಕುಶೀಲ, ಪರಿಗ್ರಹ. ಹಿಂಸೆ ಮಾಡಬಾರ್ದು, ಸುಳ್ಳನ್ನು ಹೇಳಬಾರ್ದು, ಕಳ್ಳತನವನ್ನು ಮಾಡಬಾರ್ದು, ಕುಶೀಲತನವನ್ನು ಮಾಡಬಾರ್ದು, ಪರಿಗ್ರಹಗಳನ್ನು ಇಟ್ಕೊಳ್ಳಬಾರ್ದು. ಈ ಬಾಹ್ಯ ಕ್ರಿಯೆಗಳನ್ನು ಬಿಡಬೇಕು. ಅಭ್ಯಂತರ ಕ್ರಿಯೆಗಳು ಅಂದರೆ ಶುಭ ಅಶುಭ ಕ್ರಿಯೆಗಳನ್ನು ಬಿಡಬೇಕು. ಮಾನಸಿಕ ಕ್ರಿಯೆಗಳನ್ನು ಬಿಡಬೇಕು. ಮನೋವಚನ ಕಾಯಿಗಳನ್ನು ನಿಲ್ಲಿಸಬೇಕು. ಅಂದ್ರೆ ಅಭ್ಯಂತರ ಕ್ರಿಯೆ ಮುನಿ ಯತಿಗಳು ಪಾಲನೆ ಶುಭ ಚಾರಿತ್ರಕ್ಕೆ ಸಕಲ ಚಾರಿತ್ರ ಅಂತ. ಇಂಥ ಚಾರಿತ್ರ ಮುನಿಗಳು ಮಾಡೋದು ಸಕಲ ಚಾರಿತ್ರ, ನೀವು ಮಾಡೋದು ಏಕದೇಶ ಚಾರಿತ್ರ. ಹಾಗೆ 4ನೇ ಗುಣಸ್ತಂತ್ರ ಇರೋರು ಸಮ್ಯಕ್ ದೃಷ್ಟಿ. ಎಷ್ಟು ಸಮಯ? 4:30. ಇವತ್ತು ಮುಗಿಸ್ಬಿಡ್ಲೋ ಇಲ್ಲ ಇರಲಿ? ನಾಳೆ ದಿನ ಹೇಳ್ತೇನೆ, ನಾಳೆ ಮುಗಿಸ್ಬಿಡ್ತೇನೆ. ಯಾಕಂದ್ರೆ ನಾನು ಮುಗಿಸಂದ್ರೆ 5 ನಿಮಿಷ ಮುಗಿಸೋಕೆ ಸರಿ ಆಗಲ್ಲ. ಚೆನ್ನಾಗೈತೆ. ನಾಳೆ ದ್ರವ್ಯ ಸಂಗ್ರಹವನ್ನು ಭಾಳ ಚೆನ್ನಾಗಿ 3 ದಿನದಲ್ಲಿ ನಿಮ್ಗೆ ಇದನ್ನು ಚೆನ್ನಾಗಿ ನಾಳೆಗೆ ಚೆನ್ನಾಗಿ ನಾಳೆ ಕಮ್ಮಿ ಅಂದರೆ ಪಂಚಪರಮಿಷ್ಠಿ ಧ್ಯಾನ ಮಾಡೋದೈತಿ. ನಾಳೆ ಪಂಚಪರಮಿಷ್ಠಿಗಳನ್ನು ತಿಳ್ಕೊಳ್ಳೋದೈತಿ. ಅದಕ್ಕಾಗಿ ನಾಳಿನ ದಿವಸ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈಗೆಲ್ಲರೂ ಕೈ ಜೋಡಿಸಿ